बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। स्वागत है आपका बी न्यूज नेशन में। मैं हूं आबिद हुसैन शेख। जिले को स्वच्छ बनाने में योगदान दे जनता, डीसीपी सुनील कुमार का बयान। बीजापुर जिला अधिकारी सभा भवन में महात्मा गांधी जी और लाल बहादुर शास्त्री जी की जयंती के मौके पर तस्वीर को नमन करते हुए डीसी ने कहा कि जिला और शहर में स्वच्छता के कार्य में तेजी लानी होगी। अपने बच्चों के उज्जवल भविष्य के लिए हर कोई खुद से इस स्वच्छता के काम को करे। इस काम में हर एक व्यक्ति का योगदान होना जरूरी है, तब जाकर महात्मा गांधी जी का सपना सच होगा। यही उनके लिए हमारी सच्ची श्रद्धांजलि होगी, कहा डीसीपी सुनील कुमार ने। ಸೊ ಅಲ್ಲಿ ಇದು ನಾವು ನೀವು ಫೈಟ್ ಮಾಡಿರಿ ಮುನ್ಸಿಪಾಲಿಟಿ ಜೊತೆಗೆ, ನಾವೆಲ್ಲ ಇಟ್ಟಿದ್ದೀವಿ, ನೀವು ಬಂದು ತೊಗೊಂಡು ಹೋಗಿ ಅಂತ ಫೈಟ್ ಮಾಡಿರಿ, ಕಲಿಸೋ ಜವಾಬ್ದಾರಿ ನಮ್ಮದು. ಈ ಕಮಿಷನರ್ ಕೂಡ ಆ್ಯಕ್ಟಿವ್ ಆಗಿ ಸಿಟಿನಲ್ಲೆಲ್ಲ ತಿರುಗಾಡ್ತಾ ಇದ್ದೀವಿ. ಒಂದು ಒಳ್ಳೆ ವಿಜಯಪುರ ಸಿಟಿ ಅಲ್ಲ, ಎಲ್ಲ ಟೌನ್ಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಇದನ್ನು ನಾವು ಅಭ್ಯಾಸ ಮಾಡಬೇಕು. ಇವತ್ತು ನೀವು ಬಂದಿದ್ದೀರಾ, ನೀವು ಹೋಗಿ ಪ್ರತಿಯೊಬ್ಬರು ಈ ಇಡೀ ತಿಂಗಳ ನಾವು ಸ್ವಚ್ಛತಾ ಬಗ್ಗೆ ನಾವು ಕಾರ್ಯಗಳನ್ನು ನಾವು ಇಟ್ಕೊಂಡಿದ್ದೇವೆ, ಆ್ಯಕ್ಟಿವಿಟೀಸನ್ನು ಇಟ್ಕೊಂಡಿದ್ದೇವೆ ಎಲ್ಲ ಕಡೆ. ನೀವು ಪ್ರತಿಯೊಬ್ಬರು ಹೋಗಿ ನೀವು ಇದನ್ನು ನೀವು ಪಾಲನೆ ಮಾಡಲೇಬೇಕಾಗಿದೆ. ನೀವು ಹೋಗಬೇಕು, ನೀವು 10 ಜನರಿಗೆ ಹೇಳಬೇಕು. ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಾವು ಟಾಯ್ಲೆಟ್ ಆದರೆ ಟಾಯ್ಲೆಟ್ ಕ್ಲೀನ್ ಮಾಡುವುದಂದರೆ ಅದೇನೋ ಅದು ಒಂದು ಯಾರೋ ಒಂದೇ ಜಾತಿಯವರು ಮಾಡಬೇಕಾದ ಕೆಲಸ ಅನ್ನೋದು ಇದು ಒಂದು ಕ್ರೈಮ್ ಅಂತ ಹೇಳ್ತೀನಿ ನಾನು. ಇದು ಅಪರಾಧ. ನಮ್ಮ ಮೈಂಡಲ್ಲಿ ಇದ್ದರೆ ಆ ಮೈಂಡ್ ಕರಪ್ಟ್ ಇದೆ, ಭ್ರಷ್ಟ ಮೈಂಡ್ ಅಂತ ಹೇಳ್ತೀನಿ ನಾನು. ಆ ರೀತಿ ಯೋಚನೆ ಮಾಡೋದು ನಾವು ಕೂಡ ತಿಳ್ಕೊಂಡಿದ್ದೇವೆ, ನಾವು ಕೂಡ ಎಕ್ಸ್ಪೀರಿಯನ್ಸ್ಗಳನ್ನು ತಿಳ್ಕೊಂಡಿದ್ದೇವೆ. ನಾವು ಯಾಕೆ ಈ ಅಡ್ವಾನ್ಸ್ ಕಂಡೀಷನ್ಗೆ ಅಮೆರಿಕನ್ ದೇಶಗಳಲ್ಲಿ ನಾವು ಅಲ್ಲಿ ವಾಸ ಇದ್ದಾಗ ನಮ್ಮ ರೂಮಲ್ಲಿ 4 ಜನ ಅಲ್ಲಿ ಕೆಲಸ ಮಾಡ್ತಾಯಿದ್ರೆ 4 ಜನ ಬಳಸಿರುವ ಟಾಯ್ಲೆಟನ್ನು ಒಂದು ವಾರ ನಾನು ಕ್ಲೀನ್ ಮಾಡಬೇಕು, ನೆಕ್ಸ್ಟ್ ವೀಕು ಇನ್ನೊಬ್ಬ ರೂಮ್ಮೇಟ್ ಕ್ಲೀನ್ ಮಾಡಬೇಕು. ನಮ್ಮಲ್ಲಿ ನಾವು ಜಾತಿ ಧರ್ಮ ಯಾವುದು ಅದು ಪ್ರಶ್ನೆ ಬರುವುದಿಲ್ಲ ಅಲ್ಲಿ. ಹಾಗೆ ಇದ್ರೇ ಆ ರೂಮಲ್ಲಿ ನೀವು ಇರ್ತಿಲ್ಲ ಅಂದರೆ ಹೊರಗಡೆ ಆಗ್ತಾರೆ, ಅವರು ನೀಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ. ಸೊ ನಾವು ಮಾಡಿರುವ ನಮ್ಮ ಬಾಡಿಯನ್ನು ನಾವು ಸ್ವಚ್ಛ ಮಾಡಲಿಕ್ಕೆ ಯಾಕೆ ಪ್ರಶ್ನೆ ಆಗಬೇಕು? ಅದು ನಮಗೆ ಇದು ನಾನು ಯಾಕೆ ಮಾಡಬೇಕು, ಇನ್ನೊಬ್ಬರು ಮಾಡಬೇಕು ಅನ್ನೋದು ನಮ್ಮ ತಲೆಗೆ ಯಾಕೆ ಬರಬೇಕು? ಮಲ ವಿಸರ್ಜನೆ ಅನ್ನೋದು ನ್ಯಾಚುರಲ್ ಪ್ರಕ್ರಿಯೆಯಲ್ಲಿ ಒಂದು. ಅದನ್ನು ನಾವು ಮಾಡಿದ್ದನ್ನು ನಾವು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಇಲ್ಲ. ಬರೀ ಮುನ್ಸಿಪಾಲ್ಟಿಗಳನ್ನು ಗ್ರಾಮ ಪಂಚಾಯತ್ಗಳನ್ನು ಬ್ಲೇಮ್ ಮಾಡೋದು ಬಿಟ್ಟರೆ ನೀರು ಇದ್ದರೂ ಕೂಡ ನೀರು ಹಾಕೋದಿಲ್ಲ, ಮೇಂಟೆನೆನ್ಸ್ ನೀರಿರಲ್ಲ, ಮುನ್ಸಿಪಾಲ್ಟಿ ಅವ್ರು ತಪ್ಪಂತ ಹೇಳಿದ್ದೇವೆ ಹೊರತು ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ. ಫ್ರೀಡಮ್ ಸ್ಟ್ರಗಲ್ ಮೂವ್ಮೆಂಟ್ ಅನ್ನೋದು ಅವ್ರ ಕಂಟ್ರೋಲಲ್ಲಿ ಇತ್ತು. ಅಂದರೆ ಅಡ್ವೊಕೇಟ್ಸು, ಟೀಚರ್ಸು ಯಾರು ಚೆನ್ನಾಗಿ ಓದಿದ್ದಾರೆ ಕೆಲವ್ರ ಕೈಯಲ್ಲಿ ಮಾತ್ರ ಇತ್ತು, ಅವರು ಮಾತಾಡಿದ್ದೇ ಬರ್ತಾ ಇತ್ತು. ಮಾಸ್ ಸ್ಕೇಲಲ್ಲಿ ಸಾರ್ವಜನಿಕರನ್ನು, ಹಳ್ಳಿಗಳಲ್ಲಿ ಜನರನ್ನು, ಮಹಿಳೆಯರನ್ನು ಸೇರಿಸಿಕೊಂಡು ಮಾಡುವುದು, ಅದಕ್ಕೆ ನಾವು ಮಹಾತ್ಮ ಗಾಂಧಿಜಿಯನ್ನು ಮಾಸ್ ಲೀಡರ್ ಅಂತ ಹೇಳ್ತೇವೆ. ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮಾಸ್ ಲೀಡರ್ ಅಂತ ಯಾರು ಅಂತ ನಾವು ಹೇಳಬೇಕಾದ್ರೆ ಅದು ಮಹಾತ್ಮ ಗಾಂಧೀಜಿಯಾಗೆ ಆಗ್ತಾರೆ. ಯಾಕಂದರೆ ಅವರು ಬಂದ ನಂತರನೇ ಪ್ರತಿ ಹಳ್ಳಿಯಲ್ಲಿ ಈ ಫ್ರೀಡಮ್ ಸ್ಟ್ರಗಲ್ನಲ್ಲಿ ಜನರು ಭಾಗವಹಿಸೋದು ಶುರುವಾಗಿದೆ. ಎಲ್ಲರಿಗೂ ಗೊತ್ತಿದೆ, ಎಲ್ಲ ಟ್ರೈನಲ್ಲಿ ಓಡಾಡಿ ಎಲ್ಲ ಇಡೀ ದೇಶದಲ್ಲಿ ಈಗಲೇ ಹೇಳ್ತೇವೆ. ನಾನು ಕೊಪ್ಪಳದಲ್ಲಿದ್ದಾಗ ಮಹಾತ್ಮ ಗಾಂಧಿ ಡೆಲ್ಲಿಗೆ ಬಂದಿದ್ದರು, ಈ ರೈಲ್ವೆ ಸ್ಟೇಷನಲ್ಲಿ ನಿಲ್ತಿದ್ರು, ಅಲ್ಲಿ ಒಂದು ಸ್ಟ್ಯಾಚ್ಯೂ ಇರಬೇಕಂತ. ಇವಾಗ ಕೂಡ ಇನ್ನೂ ಡಿಮಾಂಡ್ ಇದೆ. ಇಲ್ಲಿ ಕೂಡ ಹೇಳ್ತಾರೆ, ಇಲ್ಲಿಗೆ ಬಂದಿದ್ದರು, ಈ ಹಳ್ಳಿಗೆ ಬಂದಿದ್ದರು, ಇಲ್ಲಿ ನಿಂತ್ಕೊಂಡ್ರು ಅಂತ. ಸೊ ಇಷ್ಟು ದೇಶಾದ್ಯಂತ ತಿರುಗಾಡಿದ ಮೇಲೆ ಎಲ್ಲರಿಗೂ ಅವೇರ್ನೆಸ್ ಬಂದಿದೆ. ಇಷ್ಟು ಮಾಸ್ ಸ್ಕೇಲಲ್ಲಿ ಇಂಡಿಯನ್ಸ್ ಏನಾದರೂ ರಿವೋಲ್ಟ್ ಮಾಡಿದರೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಬ್ರಿಟಿಷ್ ಗೌರ್ಮೆಂಟ್ ಕೆಳಗಡೆ ಇರುವ ನಮ್ಮ ಆರ್ಮಿ ಏನಿದೆ ಅವರು ಕೂಡ ರಿವೋಲ್ಟ್ ಅಂದರೆ ಅವ್ರಿಗೆ ರಿವರ್ಸ್ ಆಗಿ ಅವ್ರ ವಿರುದ್ಧ ಫೈಟ್ ಮಾಡಲಿಕ್ಕೆ ರೆಡಿ ಆಗುವ ಸಂದರ್ಭದಲ್ಲಿ ಅವರೆಲ್ಲ ಯೋಚನೆ ಮಾಡಿ ನಮಗೆ ಸೇಫ್ ಇಲ್ಲ. ಆವಾಗ 2ನೇ ಪ್ರಪಂಚ ಯುದ್ಧ ಕೂಡ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ನಮಗೆ ಇವರೆಲ್ಲರ ನಾಯಕತ್ವದ ರಿಸಲ್ಟ್ ಆಗಿ ಪ್ರತಿಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇವತ್ತು ನಾವೆಲ್ಲ ನಮ್ಮ ಮಹಾತ್ಮ ಅಂತ ಕರಿತೇವೆ, ಎಲ್ಲ ಸರಿ. ಬಟ್ ನನಗೆ ಬಹಳ ನೋವಿನ ಸಂಗತಿ ಏನು ಹೇಳ್ತೀನಿ ಅಂದರೆ, ಒಂದು ವಿಚಾರ ಮಾತ್ರ ತಗೊಳ್ಳೋಣ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದೆರಡು ವಿಚಾರಗಳನ್ನು ನೋಡೋಣ. ಅಸ್ಪೃಶ್ಯತೆ ನಿವಾರಣೆ ಆಗಲಿ, ಸ್ವಚ್ಛತೆ ಆಗಲಿ.
ಓಕೆ, ಸ್ವಚ್ಛತೆ ನಮಗೆ ಹೆಲ್ತ್ಗೆ ಡೈರೆಕ್ಟ್ ಆಗಿ ಲಿಂಕ್ ಇರೋದ್ರಿಂದ ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಸ್ಪೃಶ್ಯತೆ ಅನ್ನೋದು ಒಂದು ಸಾಮಾಜಿಕ ಪಿಡುಗು ಆಗಿರೋದ್ರಿಂದ ಆವಾಗ ಮಹಾತ್ಮ ಗಾಂಧೀಜಿಯವರು ಅದನ್ನು ಕೂಡ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದ್ರು. ಪ್ರತಿ ವರ್ಷ ಅವರು ಎಲ್ಲ ನಡೀತದೆ. ಬಟ್ ಅವ್ರು ಹೇಳಿದ್ದನ್ನು ಲೆಟರ್ ಆ್ಯಂಡ್ ಸ್ಪಿರಿಟ್ ಅಂತ ಹೇಳ್ತೀವಿ ನಾವು. ನಮ್ಮ ಮನಸ್ಸಿನಲ್ಲಿ ಅದನ್ನು ಅರ್ಥೈಸ್ಕೊಂಡು ಮನಸ್ಫೂರ್ತಿಯಾಗಿ ಅಂದರೆ ಹೊರಗಡೆ ಒಂದು ಹೊರಗಡೆ ಒಂದು ಇರದಂಗೆ ಮಾಡೋದು ಇನ್ನೂ ನಮ್ಮ ದೇಶದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಕಾಣುವುದಿಲ್ಲ. ಅದು ಒಂದಾದರೆ ಸ್ವಚ್ಛತೆ ಬಗ್ಗೆ, ಸ್ವಚ್ಛತೆ ನಮ್ಮೆಲ್ಲರಿಗೂ ಬೇಕಾಗಿದೆ. ನಮ್ಮೆಲ್ಲರಿಗೂ ಬೇಕಾಗಿದೆ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಹೆಲ್ತ್ಗಾಗಿ ನಮಗೆ ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್ ಇದೆ. ಸ್ವಚ್ಛತೆ ಅಂದರೆ ಏನೋ ಒಂದು ಮುನ್ಸಿಪಾಲಿಟಿ ಅಥವಾ ಗ್ರಾಮ ಪಂಚಾಯತಿ ಕೆಲಸ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಂಡು. ನಾನೇ ನನ್ನ ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ಹೇಳಿದ್ದೇನೆ. ನಾನು 4 ವರ್ಷ ಅಂಗನವಾಡಿಯಲ್ಲಿ ಕೆಲಸ ಮಾಡಿದ್ದೇನೆ. 2 ಉದಾಹರಣೆಗಳು ಯಾಕೆ ಹೇಳ್ತೇನೆ ಅಂದರೆ, ನಾನು ಇವಾಗ ಒಬ್ಬ ಜಿಲ್ಲಾಧಿಕಾರಿ ಬಗ್ಗೆ ಹಿಂದೆ ನಾವು ಕೂಡ ನಮ್ಮ ನಾರ್ಮಲ್ ಜೀವನ ಶೈಲಿ ಹೇಗಿರ್ತದೆ, ಟಿಪಿಕಲ್ ಇಂಡಿಯನ್ ಮೈಂಡ್ಸೆಟ್ ಹೇಗಿರ್ತದೆ ಅದೇ ರೀತಿ ಇದ್ದವು. ನಾನು ಅಲ್ಲಿ ಒಂದು ಟೀಕಪ್ ರೋಡ್ ಮೇಲೆ ಹಾಕಿದ್ದೆ ಫಸ್ಟ್ ಟೈಮ್ ಅಲ್ಲಿ ಹೋದಾಗ, ನ್ಯೂಯಾರ್ಕ್ ಸಿಟಿನಲ್ಲಿ. ಹಿಂದ್ಗಡೆಯಿಂದ ಒಬ್ಬರು ಬಂದು ನನಗೆ ಇಷ್ಟು ವಾಕ್ ಮಾಡಿದಾಗ ನಾನು ಏನೋ ಕೇಸ್ ಆಗಿ ಇದು ಮಾಡ್ತಾರೆ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಸಾರಿ ತಪ್ಪಾಯಿತು ಅಂತಂದರೆ ಅಲ್ಲಿಂದ ತೆಗೆಸಿ ನಾನು ಡಸ್ಟ್ಬಿನಲ್ಲಿ ಹಾಕಿ ಅದು ಲಾಸ್ಟ್ ಆ್ಯಂಡ್ ಫೈನಲ್. ಇವಾಗ ಕೂಡ ನಾವು ಏನಾದರೂ ಚಾಕ್ಲೇಟ್ ಇದ್ರೂ ನನ್ನ ಪಾಕೆಟಲ್ಲಿ ಇಟ್ಕೊಂಡಿದ್ದೆ. ಸೊ ಆ ಕಾನೂನು ಅಷ್ಟು ಗಂಭೀರವಾಗಿದ್ದರೆ ನಾವು ಮಾತು ಕೇಳ್ತೀವಿ ಅಂದರೆ ನಮ್ಮ ದೇಶದಲ್ಲಿ ಅದೇ ರೀತಿ ಮಾಡಬೇಕಾಗಿದೆ. ಅದು ಮಾಡೋಕ್ಕೆ ಹೋದರೆ ಆಟೋ ಡ್ರೈವರ್ಸ್ ಅವರು ಇವರು ರೋಡ್ ಮೇಲೆ ಇವಾಗ ಗಾಂಧಿ ಜಯಂತಿ ದಿವಸ ಸರ್ಕಲ್ನಲ್ಲಿ ಮತ್ತೆ ಬೆಳಗ್ಗೆ ಮುನ್ಸಿಪಾಲಿಟಿ ಕ್ಲೀನ್ ಮಾಡಿದರೆ ಮತ್ತೆ ಹಾಕಿದ್ದಾರೆ. ಭಾಳ ನೋವಿನ ಸಂಗತಿ. ನಾನು 2 ವರ್ಷ 3 ತಿಂಗಳು ಗುಲ್ಬರ್ಗ ಸಿಟಿ ಕಾರ್ಪೊರೇಷನಲ್ಲಿ ಕಮಿಷನರ್ ಕೆಲಸ ಮಾಡಿದೆ. ಪ್ರತಿ ದಿವಸ ನಾವು 3-4 ತಾಸು ರೋಡ್ ಮೇಲೆ ಇದ್ದು ಮಾಡಿದ್ರು ಕೂಡ ನಮಗೆ ಸಾಧ್ಯವಾಗಲಿಲ್ಲ. ಬಹಳಷ್ಟುವರೆಗೂ ನಾವು ಸುಧಾರಣೆ ಮಾಡಿದ್ದೀವಿ. ಬಟ್ ಆದರೂ ನನಗೆ ಹೊರಗಡೆ ಭಾಳ ನೋವು ಆಗ್ತಾಯಿತ್ತು. ಯಾಕೆ ಜನರಿಗೆ ಇಷ್ಟು ಬಾರಿ ನಾವು ಹೇಳಬೇಕು? ಆಯಿತು, ಮುನ್ಸಿಪಾಲಿಟಿ ವೆಹಿಕಲ್ ಬಂದಿಲ್ಲ, ಅವ್ರಿಗೆ ಬ್ಲೇಮ್ ಮಾಡ್ಬೋದು, ಅವ್ರ ತಪ್ಪಂತ ಹೇಳ್ಬೋದು. ನಿಮಗೇನಾಗಿದೆ? ನಿಮ್ಮ ಮನೆಯಲ್ಲಿ ಶಾಸ್ತ್ರಿಯವರ ಜಯಂತಿ ಎಷ್ಟು ವರ್ಷ ಅಂತ ನನಗೆ ತಿಳಿಸ್ತಾ, ಇವತ್ತು ನಾವು ನಮ್ಮ ದೇಶದ ಮಹಾತ್ಮ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಒಂದು ವೇಳೆ 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಭಾರತ ದೇಶಕ್ಕೆ ಬರದೇ ಇದ್ದರೆ ನಮ್ಮ ಈ ಸ್ವಾತಂತ್ರ್ಯ ಹೋರಾಟ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೋ ಬಹುಶಃ ನಾವು ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಅಂತ ನಾನು ಹೇಳ್ತೇನೆ. ಯಾಕಂದರೆ ನಾವು ಹಿಸ್ಟ್ರಿ, ನಾವಿಲ್ಲಿ ಕುಂತವರು ಬಹುಶಃ ಇಲ್ಲಿ ಬಂದವರಲ್ಲಿ ಕೂಡ ಭಾಳ ಜನ ಹಿಸ್ಟ್ರಿ ಓದಿರ್ತಾರೆ. ನಾವಂತೂ ಈ ಕಾಂಪಿಟೇಟಿವ್ ಎಕ್ಸಾಮ್ KAS ಅಥವಾ IAS ಎಕ್ಸಾಮ್ಗೆ ಪ್ರಿಪೇರ್ ಮಾಡುವಾಗ ಭಾಳ ಡೀಪಾಗಿ ಓದಿರ್ತೇವೆ ಗಾಂಧೀಜಿಯವರ ಐಡಿಯಾಸ್ ಬಗ್ಗೆ. ನಿಮಗೆ ಗೊತ್ತಿರಲಿ, ಗಾಂಧೀಜಿಯವರ ಐಡಿಯಾಸ್ನಲ್ಲಿ ಕೆಲವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಕೂಡ ಕೆಲವು ಆರ್ಟಿಕಲ್ಸ್ ಇರ್ತವೆ. ಓಕೆ, ಸೊ ಅದನ್ನೇ ಇವತ್ತು ನಾವು ಮಾತಾಡ್ತೇವೆ. ಗೋರಕ್ಷಣೆ ಮಾಡೋದು, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಮಾಡೋದು, ಸ್ಯಾನಿಟೇಷನ್ ಬಗ್ಗೆ, ಎಜುಕೇಷನ್ ಬಗ್ಗೆ ನಾವು ಏನು ಮಾತಾಡ್ತೀವಿ, ಗ್ರಾಮ ಸ್ವರಾಜ್ ಬಗ್ಗೆ ಏನು ಮಾತಾಡ್ತೀವಿ, ಇವೆಲ್ಲ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತ ನಾವು ಹೇಳ್ತೇವೆ. ಅವೆಲ್ಲ ಸಂವಿಧಾನದಲ್ಲಿ ಇವೆ. ಅದನ್ನೆಲ್ಲ ನಾವು ಸರಿಯಾಗಿ ಅರ್ಥೈಸಿಕೊಂಡು ನಾವು ನಮ್ಮ ಮುಂದಿನ ಜೀವನ ನಾವು ನಡೆಸಬೇಕಾಗ್ತದೆ. ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಕಡೆ ರೆವಲ್ಯೂಷನರಿ ಟೆರರಿಸ್ಟ್ ಅಂತ ನಾವು ಹೇಳ್ತೇವೆ. ಭಗತ್ ಸಿಂಗ್ ಇಂಥವರಿಗೆ ಅವ್ರಿಗೇನು ಅವ್ರ ಐಡಿಯಾಲಜಿನೇ ಒಂದು, ಇದು ಮಾಡಿದರೆ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಅಂತ ಒಂದು ತಂಡ, ಒಂದು ಗ್ರೂಪ್, ಒಂದು ಸ್ಕೂಲ್ ಆಫ್ ಥಾಟ್ ಅಂತ ಹೇಳ್ತೇವೆ. ಇನ್ನೊಂದು ಗ್ರೂಪ್ ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳ್ತೀವಿ, ಲಾಲ್ ಬಾಲ್ ಪಾಲ್ ಅಂತ ಹೇಳ್ತೀವಿ ನಾವು. ಸೊ ಪಾಲ್ಮೆಂಟ್ಸ್ ಅಂತ ಹೇಳ್ತೇವೆ. ಸೊ ಮಹಾತ್ಮ ಗಾಂಧೀಜಿಯವರು ಈ ಕ್ಯಾಟಗರಿನಲ್ಲಿ ಬರ್ತಾರೆ. ಅವರು ನಾನ್ ವೈಲೆನ್ಸ್ ಇಂದಲೇ ನಾವು ಸ್ವಾತಂತ್ರ್ಯವನ್ನು ಪಡೆಯಬೇಕು ಅನ್ನೋದು. ನೀವು ನೋಡಬೇಕಾದ್ರೆ 1915ವರೆಗೆ ನಮ್ಮ ದೇಶದಲ್ಲಿ ಏನು ನಡೆದಿದೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಹೇಳ್ತಾ ಇದ್ದೇನೆ. ಕೆಲವರಂತೂ ಅವರ ಎಕ್ಸ್ಟ್ರೀಮ್ ಥಾಟ್ಸ್ ಅವು. ಓಕೆ, ರಕ್ತಪಾತದಿಂದ ಆಗ್ತದೆ, ಫೈಟ್ ಮಾಡಿದ್ರೇ ಆಗ್ತದೆ ಫ್ರೀಡಮ್ ಅನ್ನೋದು. ಆ ಥಾಟ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಬೇರೆ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗಿದವರು ಇಡೀ ದೇಶವನ್ನು
ಮಹಾತ್ಮ ಗಾಂಧೀಜಿ ಅವರು ಅಂತ ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ. ಆವಾಗ ಬೇರೆ ಬೇರೆ ಗುಂಪುಗಳಿಗೆ ಬೇರೆ ಇಂಟ್ರೆಸ್ಟ್ಗಳು ಅವರ ಸೇರಿರುವ ಗುಂಪಿಗೆ ಮಾತ್ರ ಅವರ ಫ್ಯೂಚರ್ ಹೇಗಿರ್ತದೆ, ಮೈನಾರಿಟಿ ಆಗಲಿ, ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆಗಲಿ, ಇನ್ನಿತರ ಆಗಲಿ, ಇಂಡಸ್ಟ್ರಿಯಲಿಸ್ಟ್ ಆಗಲಿ, ಎಲ್ಲರೂ ಸೇರಿ ನಮ್ಮ ವರ್ಗಕ್ಕೆ ಏನಾದರೂ ಅನುಕೂಲ ಆಗೋ ಥರ ಈ ಲೀಡರ್ಗಳು ಮಾಡಬೇಕಾಗಿದೆ ಅಂತ ಇವ್ರ ಮೇಲೆ ಬಹಳ ಒತ್ತಡ ಇರುವ ಸಂದರ್ಭಗಳಲ್ಲಿ ಕೂಡ ಮಹಾತ್ಮ ಗಾಂಧೀಜಿಯವರು ಎಲ್ಲ ಮಾತುಕತೆ ನಡೆಸಿ ಈ ದೇಶ ಎಲ್ಲರಿಗೂ ಸೇರ್ತದೆ, ಪ್ರತಿಯೊಬ್ಬ ಭಾರತ ಪ್ರಜೆಗೆ ಸೇರ್ತದೆ ಅಂತ ಹೇಳಿ ಆವಾಗೇ ಒಳ್ಳೆ ಮಾತುಕತೆ ಮಾಡಿ ಈ ಎಕ್ಸ್ಟ್ರೀಮಿಸ್ಟ್ ಮತ್ತು ರೆವಲ್ಯೂಷನರಿ ಟೆರರಿಸ್ಟ್ ಥರ ಇರುವ ಏನು ನಾವು ಫ್ರೀಡಮ್ ಫೈಟರ್ಸ್ ಅವ್ರಿಗೂ ನಾವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತೇವೆ. ಅವರು ಕೂಡ ನಮಗೆ ನಮ್ಮ ದೇಶವನ್ನು ಇವತ್ತು ನಾವು ಈ ಸ್ಥಿತಿಯಲ್ಲಿ ಇರಲಿಕ್ಕೆ ಕಾರಣ ಅವರು ಕೂಡ ನಾವು ಅವ್ರಿಗೂ ಕೂಡ ಗೌರವ ಕೊಡ್ತೇವೆ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಒಂದು ಸಮಸ್ಯೆ ಇದ್ದಾಗ ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ವರ್ಗಗಳು, ಇಷ್ಟು ಲ್ಯಾಂಗ್ವೇಜಸ್, ಇಷ್ಟು ಧರ್ಮ ಜಾತಿ ಇರುವ ಒಂದು ದೊಡ್ಡ ದೇಶದಲ್ಲಿ ಎಲ್ಲ ಜನರನ್ನು ಒಂದು ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗೋದಂದರೆ ಇದು ಅತ್ಯಂತ ದೊಡ್ಡ ಚಾಲೆಂಜ್. ಬಹುಶಃ ಅದಕ್ಕೆ ಅವರು ತನ್ನ ಜೀವನವನ್ನೇ ಸ್ಯಾಕ್ರಿಫೈಸ್ ಮಾಡಿ ನಾವು ನೋಡಿದ್ದೇವೆ ಅವರ ಜೀವನ ಶೈಲಿ ಹೇಗಿತ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಬರುವವರೆಗೆ स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। और खबरों के लिए देखते रहिए बी न्यूज नेशन।